ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಬಗ್ಗೆ ಚರ್ಚೆ ನಡೀತಾನೆ ಇದೆ. ಈ ಮಧ್ಯೆ ಮುಖ್ಯಮಂತ್ರಿ ಪುತ್ರ ಯತೀಂದ್ರ ಅವರು ಆಡಿರುವಂತ ಮಾತು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿದೆ, ಕುತೂಹಲ ಸೃಷ್ಟಿಯಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನ ಒಳಗೆ ಸಂಚಲನಕ್ಕೆ ಕಾರಣ ಆಗಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಅವರ ಮಾತು. ಈಗ ಚರ್ಚೆಗೂ ಕಾರಣ ಆಗಿದೆ, ಕುತೂಹಲಕ್ಕೆ ಕಾರಣ ಆಗಿದೆ, ಮುಂದೇನು ಅನ್ನುವಂಥ ಪ್ರಶ್ನೆ ಹುಟ್ಟೋದಕ್ಕೆ ಕಾರಣ ಆಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಸಿದ್ದಾರೆ ಯತೀಂದ್ರ ಅವರ ಒಂದು ಮಾತು 100 ಅರ್ಥವನ್ನು ಕಲ್ಪಿಸ್ತಾ ಇದೆ. ಕಾಂಗ್ರೆಸ್ನಲ್ಲಿ ಈ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಯೂ ಕೂಡ ನಡೀತಾ ಇದೆ. ಮಗನ ಮೂಲಕ ದಾಳ ಉರುಳಿಸಿದ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸತೀಶ್ ಜಾರಕಿಹೊಳಿ ನಾಯಕತ್ವಕ್ಕೆ ಯತೀಂದ್ರ ಅವರು ಜೈಕಾರ ಹಾಕಿದ್ದಾರೆ. ನವೆಂಬರ್ ಕ್ರಾಂತಿ ಚರ್ಚೆ ಬೆನ್ನಲ್ಲೇ ಯತೀಂದ್ರ ಅವರ ಮಾತು ಕಿಚ್ಚೆಬ್ಬಿಸಿದೆ. ನನ್ನ ತಂದೆಯಂತೆ ಸತೀಶ್ ಕೂಡ ಪ್ರಗತಿಪರ ಚಿಂತನೆ ಹೊಂದಿದ್ದಾರೆ. ನಮ್ಮ ತಂದೆ ರಾಜಕೀಯ ಬದುಕಿನ ಸಂಧ್ಯಾ ಕಾಲದಲ್ಲಿದ್ದಾರೆ. ಈ ಸಮಯದಲ್ಲಿ ಪ್ರಗತಿಪರ ಸಿದ್ಧಾಂತ ಹೊಂದಿರೋರು ಮಾರ್ಗದರ್ಶನ ಮಾಡಬೇಕು, ಪಕ್ಷದ್ದು ನೇತೃತ್ವ ವಹಿಸಬೇಕು ಅಂತಾದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ವೈಚಾರಿಕ ಸ್ಪಷ್ಟತೆ ಇದೆ, ಸೈದ್ಧಾಂತಿಕ ಸ್ಪಷ್ಟತೆ ಇದೆ ಅಂತ ಅವರು ಆಡಿರುವಂತ ಮಾತು. ಸಿದ್ದರಾಮಯ್ಯ ನಂತರ ಯಾರು ಅನ್ನೋ ಪ್ರಶ್ನೆ ಏನಿತ್ತು ಅದಕ್ಕೆ ಯತೀಂದ್ರ ಅವರು ಉತ್ತರ ಕೊಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು ವೇಳೆ ಬದಲಾವಣೆ ಅನಿವಾರ್ಯ ಅಂತಾದ್ರೆ ಬದಲಾವಣೆಯ ಫಲಾನುಭವಿ ಸತೀಶ್ ಜಾರಕಿಹೊಳಿ ಆಗಬೇಕು ಅನ್ನೋದು ಅವರ ಮಾತಿನಲ್ಲಿ ಕೇಳ್ತಾ ಇರುವಂತ ಧ್ವನಿ. ಅದು ಜಾರಕಿಹೊಳಿ ಅವರಿಗೆ ಅವಕಾಶ ಸಿಗಬೇಕು ಅಂತ ಅವರು ಮಾತನಾಡಿರೋದು ಅಥವಾ ಅವರು ಮುನ್ನಡೆಸಬೇಕು ಪಕ್ಷವನ್ನು ಮುಂದಕ್ಕೆ ಅಂತ ಹೇಳಿರೋದು ಸದ್ಯ ಚರ್ಚೆಯ ವಸ್ತುವಾಗಿದೆ. ಇದರ ಸುತ್ತ ರಾಜ್ಯ ರಾಜಕಾರಣದ ಚರ್ಚೆ ಗಿರಿಕಿ ಹೊಡಿತಾ ಇದೆ. ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂಥ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳಕ್ಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಇನ್ನೂ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂಥ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳಕ್ಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಇನ್ನೂ ಮುಂದುವರಿಸಲಿ ಅಂತ ಹೇಳಿ ನಾನು. ಇಲ್ಲಿ ಯತೀಂದ್ರ ಅವರು ಆಡಿರುವಂತ ಮಾತನ್ನು ಗಮನಿಸಿದರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಒಂದು ವೇಳೆ ಸಿದ್ದರಾಮಯ್ಯ ಅವರ ಬದಲಾವಣೆ ಅನಿವಾರ್ಯ ಅಂತಾದ್ರೆ ಕಾಂಗ್ರೆಸ್ ಅನ್ನು ಮುನ್ನಡೆಸೋದಕ್ಕೆ ಸೈದ್ಧಾಂತಿಕ ಸ್ಪಷ್ಟತೆ ಇರುವಂತ, ವೈಚಾರಿಕ ಸ್ಪಷ್ಟತೆ ಇರುವಂತ ನಾಯಕರು ಬೇಕು. ಅಂತ ನಾಯಕರು ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನ ಮತ್ತವರ ಲೀಡರ್ಶಿಪ್ ಬೇಕು ಅಂತ ಯತೀಂದ್ರ ಅವರು ಪ್ಯಾನ್ ಮೂವ್ ಮಾಡಿದ್ದಾರೆ, ದಾಳ ಉರುಳಿಸಿದ್ದಾರೆ. ಆ ಮೂಲಕ ಯಾರು ಸಿದ್ದರಾಮಯ್ಯ ಅವರ ನಂತರ ನಾನು ಸಹಜ ಆಯ್ಕೆ ಅಂತ ಭಾವಿಸಿದ್ದಾರೋ ಅವರಿಗೆ ಟಾಂಟು ಕೊಟ್ಟಂಗೆ ಕಾಣಿಸ್ತಾ ಇದೆ. ವೈಚಾರಿಕ ಸ್ಪಷ್ಟತೆ ಸತೀಶ್ ಜಾರಕಿಹೊಳಿ ಅವರಿಗೆ ಇದೆ ಅಂತಾದ್ರೆ ಉಳಿದವರಿಗೆ ಇಲ್ವಾ? ಹಂಗಿದ್ರೆ ಉಳಿದವರ ವೈಚಾರಿಕ ಸ್ಪಷ್ಟತೆ, ಸೈದ್ಧಾಂತಿಕ ಸ್ಪಷ್ಟತೆಯ ಕಥೆ ಏನು? ಅತ್ತ ಡಿಸಿಎಂ ಸಂಕಲ್ಪ ಮಾಡ್ತಿದ್ದಾರೆ, ಇತ್ತ ಸಿಎಂ ಪುತ್ರ ಹೊಸ ಜಪ ಮಾಡಿದ್ದಾರೆ. ನವೆಂಬರ್ ಕ್ರಾಂತಿಯ ಸುಳಿವು ಇದು ಅನ್ನೋ ವಿಶ್ಲೇಷಣೆ. ಯತೀಂದ್ರ ಸಿದ್ದರಾಮಯ್ಯ ಮಾತಿನ ಮರ್ಮ ಏನು? ಸತೀಶ್ ಜಾರಕಿಹೊಳಿ ನಾಯಕತ್ವದ ಮುನ್ಸೂಚನೆಯನ್ನು ಅವರು ಕೊಡ್ತಿದ್ದಾರಾ? ಅಹಿಂದ ದಾಳ ಉರುಳಿಸಿದ್ದಾರಾ ಯತೀಂದ್ರ ಅನ್ನುವಂಥ ಪ್ರಶ್ನೆ. ಮುಂದಕ್ಕೆ ನಿಮ್ಮನ್ನ ಜವಾಬ್ದಾರಿ ಹುಡುಕೊಂಡು ಬರುತ್ತೆ, ರೆಡಿಯಾಗಿರಿ ಅನ್ನೋ ಸಂದೇಶವನ್ನ ಯತೀಂದ್ರ ಅವರು ಮೂಲಕ ಕೊಡ್ತಾ ಇದ್ದಾರ. ಯಾಕಂತಂದ್ರೆ ಮೊನ್ನೆ ತಾನೇ ಸತೀಶ್ ಜಾರಕಿಹೊಳಿ ಮಾತನಾಡಿದ್ರು, ನಾನು ಈ ಮುಖ್ಯಮಂತ್ರಿ ಹುದ್ದೆಯ ರೇಸ್ನಿಂದ ಹಿಂದಕ್ಕೆ ಸರಿದಿದ್ದೀನಿ, 1.5 ವರ್ಷದ ಹಿಂದೆಯೇ ನಾನು ಹಿಂದಕ್ಕೆ ಸರಿದಿದ್ದೀನಿ ಅಂತ ಹೇಳಿದ್ರು. ಆದರೆ ಈಗ ಸ್ವತಃ ಮುಖ್ಯಮಂತ್ರಿಗಳ ಪುತ್ರ ಇಲ್ಲ, ನೀವೇ ಮುನ್ನಡೆಸಬೇಕು, ನಿಮ್ಮ ಲೀಡರ್ಶಿಪ್ಪೇ ಬೇಕು ಪಕ್ಷಕ್ಕೆ, ಕಾಂಗ್ರೆಸ್ಸಿಗೆ ಅಂತ ಹೇಳ್ಕೊಂಡಿದ್ದಾರೆ.
ಆ ಮೂಲಕ ಯಾರು ಈಗ ಮುನ್ನಡೆಸಬೇಕು ಅಂತ ಬಯಸ್ತಾ ಇದ್ದಾರೋ, ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಂದ್ರೆ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಅವರ ವೈಚಾರಿಕ ಸ್ಪಷ್ಟತೆಯ ಬಗ್ಗೆಯೂ ಕೂಡ ಪ್ರಶ್ನೆ ರೈಸ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಅದೇ ಪ್ರಶ್ನೆಯನ್ನ ಯತೀಂದ್ರ ಅವರು ರೈಸ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಸಾಫ್ಟ್ ಹಿಂದುತ್ವವನ್ನು ಜಪ ಮಾಡ್ತಾರೆ, ಬಟ್ ಸತೀಶ್ ಜಾರಕಿಹೊಳಿ ವೈಚಾರಿಕವಾಗಿ ಗಟ್ಟಿ ಇದ್ದಾರೆ. ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರಿಗಿಂತ ಸತೀಶ್ ಜಾರಕಿಹೊಳಿ ಅವರ ನಾಯಕತ್ವ ಕಾಂಗ್ರೆಸ್ಗೆ ಬೇಕು ಅನ್ನೋದನ್ನು ಹೇಳ್ತಿದ್ದಾರಾ ಯತೀಂದ್ರ ಅವರು ಅನ್ನೋ ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.